ನೀವು ಯಾವಾಗಲಾದರೂ ಹೀಗೊಂದು ಅನುಭವ ಮಾಡಿದ್ದೀರಾ? ಒಂದು ಘಟನೆ ನಡೆಯುತ್ತಿರುತ್ತದೆ, ಆದರೆ ನಿಮಗೆ ಅದು ಈಗಾಗಲೇ ನಡೆದಂತ ಅನಿಸುತ್ತದೆ. ನೀವು ಒಂದು ಜಾಗಕ್ಕೆ ಮೊದಲ ಬಾರಿ ಹೋಗ್ತೀರಾ, ಆದರೂ ಅದು ತುಂಬ ಪರಿಚಿತ ಅನಿಸುತ್ತದೆ. ಒಬ್ಬ ವ್ಯಕ್ತಿಯನ್ನು ನೀವು ಮೊದಲ ಬಾರಿ ನೋಡ್ತೀರಾ, ಆದರೂ ಅವನ ಜೊತೆ ಈಗಾಗಲೇ ಮಾತನಾಡಿದಂತೆ ಫೀಲ್ ಆಗುತ್ತದೆ. ವಿಚಿತ್ರ ಅಲ್ವಾ? ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಕೊನೆಯಲ್ಲಿ ನಿಮಗೆ ಒಂದು ಆಸಕ್ತಿಕರ ಸತ್ಯ ಗೊತ್ತಾಗುತ್ತದೆ. ಇದನ್ನೇ ದೇಜಾವು ಅಂತ ಕರೀತಾರೆ. ಆದರೆ ಪ್ರಶ್ನೆ ಏನು ಗೊತ್ತಾ? ಇದು ನಮ್ಮ ಮೆದುಳಿನ ತಪ್ಪಾ ಅಥವಾ ಇದರಲ್ಲಿ ಇನ್ನೂ ದೊಡ್ಡ ರಹಸ್ಯ ಇದೆಯಾ? ದೇಜಾವು ಅನ್ನೋ ಪದ ಫ್ರೆಂಚ್ ಭಾಷೆಯಿಂದ ಬಂದಿದೆ. ಅರ್ಥ, ಇದನ್ನು ನಾವು ಮೊದಲೇ ನೋಡಿದ್ದೇವೆ. ವಿಜ್ಞಾನಿಗಳ ಪ್ರಕಾರ ಇದು ಒಂದು ಮೆಮೊರಿ ಪ್ರಾಬ್ಲಮ್. ಸ್ವಲ್ಪ ಗಮನದಿಂದ ಕೇಳಿ, ಮುಂದಿನ ಭಾಗ ತುಂಬ ಮುಖ್ಯ. ನಮ್ಮ ಮೆದುಳಿನಲ್ಲಿ 2 ಕೆಲಸ ನಡೆಯುತ್ತವೆ. ಒಂದು, ಹೊಸ ವಿಷಯಗಳನ್ನು ಪ್ರೊಸೆಸ್ ಮಾಡುವುದು. ಇನ್ನೊಂದು, ಹಳೆಯ ನೆನಪುಗಳನ್ನು ಸ್ಟೋರ್ ಮಾಡುವುದು. ಈ 2 ಕೆಲಸಗಳು ಒಂದೇ ಸಮಯದಲ್ಲಿ ಸರಿಯಾಗಿ ಸಿಂಕ್ ಆಗದಿದ್ದರೆ ಹೊಸ ಘಟನೆ ಕೂಡ ಹಳೆಯದಂತೆ ಅನಿಸುತ್ತದೆ. ಆದ್ದರಿಂದ ದೇಜಾವು ಆಗುತ್ತದೆ ಅಂತ ಹೇಳುತ್ತಾರೆ. ಆದರೆ ಎಲ್ಲವೂ ಇಷ್ಟು ಸಿಂಪಲ್ ಅಲ್ಲ. ಇದೀಗ ಶುರುವಾಗೋದು ನಿಜವಾದ ರಹಸ್ಯ. ಕೆಲವರು ಹೇಳ್ತಾರೆ, ನಮ್ಮ ಮೆದುಳು ಫ್ಯೂಚರ್ ಅನ್ನು ಊಹಿಸುತ್ತದೆ. ಇಮ್ಯಾಜಿನ್ ಮಾಡಿ, ನೀವು ಒಂದು ಜಾಗದಲ್ಲಿ ಇದ್ದೀರಾ, ಆಗ ನಿಮಗೆ ನೆಕ್ಸ್ಟ್ ಏನಾಗುತ್ತದೆ ಅನ್ನೋದು ಗೊತ್ತಾಗುತ್ತದೆ. ಕೆಲವೊಮ್ಮೆ ನಮ್ಮ ಬ್ರೈನ್ ಈಗಾಗಲೇ ಆ ಘಟನೆ ಸಿಮ್ಯುಲೇಟ್ ಮಾಡಿರಬಹುದು. ಆದ್ದರಿಂದ ನಾವು ಅದನ್ನು ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡಿದಾಗ ದೇಜಾವು ಅನ್ನಿಸುತ್ತದೆ. ಅಂದರೆ ನಾವು ಈಗ ಬದುಕೋ ಕ್ಷಣ ನಮ್ಮ ಮೆದುಳಿಗೆ ಈಗಾಗಲೇ ಗೊತ್ತಿರಬಹುದಾ? ಇದೀಗ ಒಂದು ಘಟನೆ ಕೇಳಿ. ಒಬ್ಬ ಹುಡುಗ ಹೊಸ ಸ್ಕೂಲ್ಗೆ ಹೋಗ್ತಾನೆ. ಮೊದಲ ದಿನ ಅವನು ಕ್ಲಾಸ್ ರೂಮ್ ಒಳಗೆ ಹೋಗ್ತಾನೆ. ಆಗ ಅವನಿಗೆ ವಿಚಿತ್ರ ಫೀಲಿಂಗ್. ನಾನು ಇಲ್ಲಿ ಮೊದಲು ಬಂದಿದ್ದೇನೆ. ಟೀಚರ್ ಏನು ಹೇಳ್ತಾರೆ ಅನ್ನೋದು ಅವನಿಗೆ ಗೊತ್ತಾಗುತ್ತದೆ. ಯಾರು ಇಲ್ಲಿ ಕೂತಿರ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತದೆ. ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಅವನು ಯೋಚಿಸಿದ ಹಾಗೆ ಆಗುತ್ತದೆ. ಇದು ಕೋಇನ್ಸಿಡೆನ್ಸಾ ಅಥವಾ ಇನ್ನೇನಾದ್ರೂನಾ? ಇದಕ್ಕಿಂತ ವಿಚಿತ್ರ ಥಿಯರಿ ಏನು ಗೊತ್ತಾ? ಪ್ಯಾರಲಲ್ ಯೂನಿವರ್ಸ್. ಅಂದರೆ ನಮ್ಮಂತೆ ಇನ್ನೊಬ್ಬ ನಾವು ಬೇರೆ ಲೋಕದಲ್ಲಿ ಇರಬಹುದು. ಅಲ್ಲಿ ನಡೆಯೋ ಘಟನೆಗಳು ಕೆಲವೊಮ್ಮೆ ನಮ್ಮ ಮನಸ್ಸಿಗೆ ತಲುಪಬಹುದು. ಆದ್ದರಿಂದ ನಮಗೆ ದೇಜಾವು ಆಗುತ್ತದೆ ಅಂತ ಕೆಲವರು ಹೇಳ್ತಾರೆ. ಇಮ್ಯಾಜಿನ್ ಮಾಡಿ, ಇನ್ನೊಂದು ಲೋಕದಲ್ಲಿ ನಿಮ್ಮ ಜೀವನ ಈಗಾಗಲೇ ನಡೆಯುತ್ತಿದೆಯೇ? ಇದನ್ನ ಸ್ಪಿರಿಚುವಲ್ ಆಂಗಲ್ ಅಲ್ಲಿ ನೋಡೋದಾದ್ರೆ, ಭಾರತೀಯ ಆಧ್ಯಾತ್ಮಿಕತೆಯ ಪ್ರಕಾರ ದೇಜಾವು ಅಂದ್ರೆ ಹಿಂದಿನ ಜನ್ಮದ ನೆನಪುಗಳು. ನಮ್ಮ ಆತ್ಮ ಹಲವಾರು ಜನ್ಮಗಳನ್ನು ಅನುಭವಿಸಿರುತ್ತದೆ. ಕೆಲವು ನೆನಪುಗಳು ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತವೆ. ಆದ್ದರಿಂದ ದೇಜಾವು ಆಗುತ್ತದೆ ಅಂತ ಹೇಳ್ತಾರೆ. ಒಬ್ಬ ಹುಡುಗಿ ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತಾಳೆ. ಅವಳು ಎದುರು ಕೂತಿರುವ ಒಬ್ಬ ವ್ಯಕ್ತಿಯನ್ನು ನೋಡ್ತಾಳೆ. ಆದರೆ ಅವನನ್ನು ಸ್ಟ್ರೇಂಜರ್ ಅನಿಸುವುದಿಲ್ಲ. ಇಬ್ಬರು ಮಾತನಾಡ್ತಾರೆ. ಆದರೂ ಮೊದಲ ಬಾರಿ ಮೀಟ್ ಆಗಿದ್ದರೂ ಡೀಪ್ ಕನೆಕ್ಷನ್ ಫೀಲ್ ಆಗುತ್ತದೆ. ನಾವು ಮೊದಲೇ ಭೇಟಿಯಾಗಿದ್ದೀವಾ ಅನ್ನೋ ಪ್ರಶ್ನೆ ಬರುತ್ತದೆ, ಆದರೆ ಆನ್ಸರ್ ಸಿಗೋದಿಲ್ಲ. ಹಾಗಾದ್ರೆ ದೇಜಾವು ಅಂದ್ರೆ ಏನು? ಮೆದುಳಿನ ತಪ್ಪ, ಫ್ಯೂಚರ್ ಸಿಗ್ನಲ್ಲ, ಪ್ಯಾರಲಲ್ ಯೂನಿವರ್ಸ ಅಥವಾ ಹಿಂದಿನ ಜನ್ಮದ ನೆನಪುಗಳ? ನಿಜವಾದ ಉತ್ತರ ಇನ್ನೂ ಮಿಸ್ಟ್ರಿಯಾಗಿಯೇ ಉಳಿದಿದೆ. ಮುಂದಿನ ಬಾರಿ ನಿಮಗೆ ದೇಜಾವು ಆದಾಗ ಅದನ್ನು ಇಗ್ನೋರ್ ಮಾಡಬೇಡಿ. ಒಂದು ಕ್ಷಣ ಯೋಚಿಸಿ, ಇದು ಮೊದಲ ಬಾರಿಗೆ ನಡೆಯುತ್ತಿದೆಯೇ ಅಥವಾ ನಾನು ಇದನ್ನು ಈಗಾಗಲೇ ಬದುಕಿದ್ನ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.